Hi everyone, welcome back to my kitchen. ಸೊ ಇವತ್ತು ನಾನು ಒಂದು ಈಸಿ ರೆಸಿಪಿ ತೊಗೊಂಡು ಬರ್ತಾ ಇದ್ದೀನಿ, ದಟ್ ಈಸ್ ದಾಲ್ ಕಿಚಡಿ. ಇಲ್ಲಿ ನಾನು 5-10 ಮಿನಿಟ್ಸ್ ಮುಂಚೆ ದಾಲ್ನ ಸೋಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿ ಆಮೇಲೆ 5-10 ಮಿನಿಟ್ಸ್ ಸೋಪ್ ಮಾಡಿ, ಸೊ ದಟ್ ನೀವು ಕುಕ್ ಮಾಡೋಬೇಕಾದ್ರೆ ಅದು ಸ್ವಲ್ಪ ಈಸಿಯಾಗಿ ಕುಕ್ ಆಗುತ್ತೆ. ಸೊ ಇಲ್ಲಿ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಗಾರ್ಲಿಕ್, ಬೆಳ್ಳುಳ್ಳಿ, ಆನಿಯನ್, ಈರುಳ್ಳಿ, ಆಮೇಲೆ ಸ್ವಲ್ಪ ಟೊಮ್ಯಾಟೊ, ಇಲ್ಲಿ ಕೊರಿಯಾಂಡರ್ ಲೀವ್ಸು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಆಮೇಲೆ ನೀರು, ಎಣ್ಣೆ, ಸಾಸಿವೆ, ಇಲ್ಲಿ ನಾನು ಜೀರಿಗೆ ತೊಗೊಂಡಿದ್ದೀನಿ, ಹಚ್ ಖಾರದ ಪುಡಿ, ಟರ್ಮರಿಕ್ ಪೌಡರ್, ಅರಿಶಿಣದ ಪುಡಿ, ಮತ್ತು ಇದು ಸಾಂಬಾರ್ ಪುಡಿ, ಕರಿಬೇವು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಗ್ರೀನ್ ಚಿಲ್ಲೀಸ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಒಗ್ಗರಣೆಗೂ ಕೂಡ ರೆಡ್ ಚಿಲ್ಲೀಸ್ ಬೇಕಾಗುತ್ತೆ. ಸೊ ಇವಾಗ ನಾನು ಕುಕ್ಕರಿಗೆ ಸೋಪ್ ಮಾಡ್ಕೊಂಡು ಇಟ್ಕೊಂಡಿರೋ ದಾಲ್ನ ಹಾಕೊತಾ ಇದ್ದೀನಿ. ಸೊ ಅದಕ್ಕೆ ನಾನು ಟೊಮ್ಯಾಟೋನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕೆಲವರು ಇದನ್ನ ಬೇಳೆ ಸಾರು ಅಂತಾರೆ. ಸೊ ಬಟ್ ಬೇಳೆ ಸಾರು ಇಸ್ ಡಿಫ್ರೆಂಟ್ ಆ್ಯಂಡ್ ದಾಲ್ ಕಿಚಡಿ ಇಸ್ ಡಿಫ್ರೆಂಟ್. ಸೊ ದಾಲ್ ಕಿಚಡಿ ಅಂದರೆ ಸ್ವಲ್ಪ ತಿಕ್ಕಾಗಿ ಬರುತ್ತೆ, ಬೇಳೆ ಸಾರು ಅಂದರೆ ಸ್ವಲ್ಪ ವಾಟರಿ ಕನ್ಸಿಸ್ಟೆಂಟಾಗಿ ಬರುತ್ತೆ. ಸೊ ಇದೇ ಕುಕ್ಕರಿಗೆ ನಾನಿವಾಗ ಬೆಳ್ಳುಳ್ಳಿನ ಚೆಚ್ಕೊಂಡಿದ್ದೀನಿ. ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು ಬೆಳ್ಳುಳ್ಳಿನ, ಸೊ ಆವಾಗ ಬೆಳ್ಳುಳ್ಳಿದು ಫ್ರೇಗ್ರೆನ್ಸ್ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಸ್ವಲ್ಪ ಟರ್ಮರಿಕ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಎಲ್ಲ ನೀಟಾಗಿ ಬ್ಲೆಂಡ್ ಆಗುತ್ತೆ. ಸೊ ಕುಕ್ ಆದಾಗೂ ಅಷ್ಟೇ ಅದು ಸ್ವಲ್ಪ ಚೆನ್ನಾಗಿ ಕನ್ಸಿಸ್ಟೆಂಟಾಗಿ ಬರುತ್ತೆ. ಸೊ ಇದನ್ನು ಇವಾಗ ನಾನು 1 ವಿಷಲ್ ಅಷ್ಟೇ, ಜಾಸ್ತಿ ಕೂಗಿಸ್ಕೋಬೇಡಿ, ಜಸ್ಟ್ 1 ವಿಷಲ್. ಸೊ ಇನ್ನೊಂದು ಪಾತ್ರೆಯಲ್ಲಿ ಒಗ್ಗರಣೆ ಮಾಡ್ಕೋಬೇಕಲ್ವಾ. ಸೊ ಇದಕ್ಕೆ ಇವಾಗ ನಾನು ಎಣ್ಣೆ ಹಾಕೊತಾ ಇದ್ದೀನಿ. ಇದಕ್ಕೆ ಸಾಸಿವೆ, ಜೀರಿಗೆ, ಆಮೇಲೆ ಕರಿಬೇವು, ಈರುಳ್ಳಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನಾವು ಕಟ್ ಮಾಡಿಟ್ಕೊಂಡಿರೋ ಚಿಲ್ಲೀಸ್, ಗ್ರೀನ್ ಚಿಲ್ಲೀಸ್, ನಾನು ಇಲ್ಲಿ ಎಲ್ಲ ಪ್ರಪೋರ್ಷನ್ ಬಂದು ಒಂದು 5-6 ಜನ ತಿನ್ನೋಷ್ಟು ತೊಗೊಂಡಿದ್ದೀನಿ. ಸೊ ಇವಾಗ ಈ ರೆಡ್ ಚಿಲ್ಲೀಸ್ನ ಕೂಡ ನಾನು ಒಗ್ಗರಣೆಗೆ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಯೂಸ್ ಮಾಡಿದ್ರೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಅಂತಾರೆ, ಇದು ಸ್ವಲ್ಪ ಖಾರ ಇರುತ್ತೆ. ಸೊ ಇದನ್ನು ನಾವು ಈ ಥರ ಮುರಿದು ಹಾಕ್ಕೊಂಡ್ರೆ ಅದರದ್ದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಸೊ ಒಗ್ಗರಣೆನ ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ಈ ಕುಕ್ಕರ್ನ ಇವಾಗ ನಾನು 1 ವಿಷಲ್ ಕೂಗಿಸ್ಕೊಂಡಿದ್ದೆ ಅಲ್ವಾ. ಸೊ ಇವಾಗ ಇದನ್ನು ಸ್ವಲ್ಪ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಆ ಕಿಚಡಿ ಕನ್ಸಿಸ್ಟೆನ್ಸ್ ಚೆನ್ನಾಗಿರುತ್ತೆ. ಸೊ ಇದನ್ನು ಇವಾಗ ನಾನು ಒಗ್ಗರಣೆ ಹಾಕ್ಕೊಂಡಿದ್ದೆ ಅಲ್ವಾ, ಅದಕ್ಕೆ ಆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ. ಇದಕ್ಕೆ ನಿಮಗೆ ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಸೊ ಇವಾಗ ನಾನಿಲ್ಲಿ ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ, ಸಾಂಬಾರು ಪುಡಿ ಹಾಕೊತಾ ಇದ್ದೀನಿ, ಆಮೇಲೆ ಸಾಲ್ಟ್, ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಮೇ ಬಿ ಸಾಲ್ಟ್ ಹಂಗೆ ಹಿಂಗೆ ಹಾಕ್ಬೋದು, ಬಟ್ ನೀವು ಕುಕ್ ಮಾಡ್ತಾ ಮಾಡ್ತಾ ಸ್ವಲ್ಪ ಟೇಸ್ಟ್ ಮಾಡಿಕೊಂಡು ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನನಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ದ ಫೈನಲ್ ಟಚ್ ಇಸ್ ಕೊರಿಯಾಂಡರ್ ಲೀವ್ಸ್. ಸೊ ಚೆನ್ನಾಗಿ ಕುಕ್ ಮಾಡಿ. ಸೊ ಹಿಯರ್ ಇಸ್ ದ ರೆಸಿಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.